Hey guys, welcome back to Sudhagala YouTube channel. ನೀವೇ ಹುಟ್ಟೋದೆ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಹಬ್ಬಕ್ಕೆ ಪ್ರಿಪ್ರೇಷನ್ ವ್ಲಾಗ್. ಇವತ್ತು ಆಲ್ರೆಡಿ ಟೈಮ್ ಬಂದು 4 o'clock ಆಗಿದೆ. ಇವತ್ತು ನಮ್ಮಮ್ಮ ಇವಾಗೆ ಹೂವು ಕೊಂಡಿಸ್ಕೊತಾ ಇದ್ದಾರೆ ಹಬ್ಬಕ್ಕೆ, ನಾಳೆ ಹಂಗೆ ಪೂಜೆ ಮಾಡೋಣ ಅಂತ. ಸೊ ಇವಾಗ ನಮ್ಮಮ್ಮ ಪೂಜೆಗೆ ಹೂವು ಕೊಂಡಿಸ್ತಾ ಇದ್ದಾರೆ. ಹಾಯ್ ಮಮ್ಮಿ. ಹಬ್ಬ ಜೋರ? ಸಿಂಪಲ್ ಮೀಡಿಯಮ್. ಈಗ ಹೂವು ಕೊಂಡಿಸ್ಕೊತಾ ಇದ್ದಾರೆ. ನಿಮಗೆ ಎಕ್ಸಾಮ್ ಓದ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಮ್ಮಮ್ಮ ಏನು ಮಾಡ್ತಾರೆ ಅವಾಗ ಸಿಗ್ತೀನಿ. ಬಾಯ್ ಗೈಸ್. ಈಗ ಮಮ್ಮಿ ಇಲ್ಲಿ ಒಬ್ಬಟ್ಟಿಗೆ ಕೊಬ್ಬರಿ ತುರಿತಾ ಇದ್ದಾರೆ, ಮತ್ತು ಇಲ್ಲಿ ಬೇಳೆ ಮಾಡ್ತಾ ಇದ್ದಾರೆ. ಬೇಳೆ ಏನಂತಾರಪ್ಪ ಇದಕ್ಕೆ, ಬೇಳೆನ ಕುದಿಸ್ತಾ ಇದ್ದಾರೆ. ಏನು ಮಮ್ಮಿ ಇದು ಬೇಳೆ ಬೇಯಿಸ್ತಾ ಇರೋದಾ? ಬೇಳೆನ ಬೇಯಿಸ್ತಾ ಇದ್ದಾರೆ ನೋಡಿ. ಇದು ಮಧ್ಯಾಹ್ನಕ್ಕೆ ಟೊಮೆಟೊ ಬಾತ್ ಮಾಡಿದರು. ಅಷ್ಟೇ ಗೈಸ್, ಈಗ ಸದ್ಯಕ್ಕೆ ಅಪ್ಡೇಟ್ಸ್ ಇಷ್ಟೇ. ಆಮೇಲೆ ಮತ್ತೆ ಇದನ್ನು ರುಬ್ಸೋಕ್ಕೆಲ್ಲ ಹೋಗ್ತಾರಲ್ಲ, ಅದನ್ನು ನಿಮಗೆ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಬೇಳೆ ಎಲ್ಲ ಬೇಯಿಸಿದಾಗಿದೆ, ಈಗ ರುಬ್ಬಕ್ಕೆ ಆರಕ್ಕಿಟ್ಟಿದ್ದಾರೆ ಗೈಸ್. ಸೊ ಗೈಸ್, ಇದು ಹಬ್ಬದ ನೆಕ್ಸ್ಟ್ ಡೇ, ಅಂದರೆ ಹಬ್ಬದ ದಿವಸ ನೆಟ್ ವ್ಲಾಗ್. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಸೊ ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ನಂದು ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಮ್ಮಮ್ಮದು, ನಂದು ದೇವ್ರ ಮನೆ ಡಿಪಾರ್ಟ್ಮೆಂಟ್, ನಮ್ಮಮ್ಮದು ಅಡುಗೆ ಮನೆ ಡಿಪಾರ್ಟ್ಮೆಂಟ್. ಸೊ ಅದಕ್ಕೆ ಕೆಲಸ ಇನ್ನೇನು ಆಗಿದೆ ಮನೆಯಲ್ಲಿ. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ, ನಮ್ಮಪ್ಪ ತೋರಣ ಕಟ್ತಾ ಇದ್ದಾರೆ, ನಾನು ದೇವ್ರ ಮನೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಚಿಕ್ಕ ಮುಂದೆ ಬರ್ತಾರೆ ಗೈಸ್ ನೋಡಿ. ಇಲ್ಲಿ ತೋರಣ ಕಟ್ತಾ ಇದ್ದಾರೆ. ದೇವ್ರ ಮನೆ ಅರ್ಧ ರೆಡಿ ಆಗಿದೆ ಗೈಸ್. ಆಮೇಲೆ ನಮ್ಮಮ್ಮ ಇಲ್ಲಿ ಅಡುಗೆ ಮಾಡ್ತಾರೆ. ಅಪ್ಪ ಇಲ್ಲ ವಾಯ್ಸ್ ಕೊಡ್ತವ್ರೆ ನೋಡಿ. ಇದು ಚಿತ್ರಾನ್ನ ಅನಿಸುತ್ತೆ, ಇದನ್ನು ಪಲ್ಯ ಏನೇನೋ ಒಬ್ಬರನ್ನ ಎಲ್ಲ ಮಾಡಿಟ್ಟಿದ್ದಾರೆ. ಇದು ಪಲ್ಯ, ಆಲೂಗಡ್ಡೆ ಪಲ್ಯಗೆ. ಇದು ಸಾಂಬಾರು. ನಿಮ್ಗೆ ಆಮೇಲೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ನಮ್ಮಮ್ಮನೂ ಇಲ್ಲೇ ಇದ್ದಾರೆ. ಅಮ್ಮಿ ಏನು ಫುಲ್ ಅಡುಗೆ ಜೋರ? ಎಲ್ಲ ಸಿಂಪಲ್ ಅಂತಾರೆ ಗೈಸ್ ನಮ್ಮಮ್ಮ ಅಷ್ಟೇ ಗೈಸ್. ಈಗ ಸದ್ಯಕ್ಕೆ ಅಪ್ಡೇಟ್ಸ್ ಅಷ್ಟೇ. ಅಪ್ಪ ನಡಿ ಗೈಸ್, ಮಾತಾಡಲ್ಲ ಅನ್ಕೊಂಡು ಹಿಂದೆ ಕುತ್ಕೊಂಡು ಎಷ್ಟು ಮಾತಾಡ್ತಾವ್ರು ಗೊತ್ತಾ, ಈಗ ಕಟ್ಕೊಂಡಿದ್ದನ್ನ ಗೈಸ್. ಈಗ ಅಡುಗೆನೂ ಇನ್ನೇನು ಆಗ್ತಾ ಇದೆ, ಮತ್ತು ಪೂಜೆದೆಲ್ಲ ರೆಡಿ ಆಗಿದೆ. ಬಾಗಿಲು ತೋರಣ ಹೂವು ಎಲ್ಲ ಹಾಕಿದೆ ಗೈಸ್. ಸೊ ಈಗ ಪೂಜೆ ಮಾಡಬೇಕಷ್ಟೆ. ಮತ್ತು ನಮ್ಮ ಮನೇಲಿ ಹೊಸದಾಗೆ ತುಳಸಿ ಗಿಡ ತಂದಿದ್ದೀವಿ. ಎಲ್ಲ ರೆಡಿಯಾಗಿದೆ. ತುಳಸಿಗೆ ಪೂಜೆ ಮಾಡಿ, ಇಲ್ಲೆಲ್ಲ ಪೂಜೆ ಮಾಡಿ ಅಷ್ಟೇ ಗೈಸ್. ಆಮೇಲೆ ರೆಡಿ ಆಗಿಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಷ್ಟರಲ್ಲಿ ಅವರು ಸಮಾಧಿ ಪೂಜೆ ಮಾಡ್ಕೊಂಡು ಬರ್ತಾರೆ, ನಾನು ರೆಡಿ ಆಗಿರ್ತೀನಿ ಅಷ್ಟರಲ್ಲಿ. ಅಷ್ಟೇ ಗೈಸ್, ಈಗ ಪೂಜೆ ಮಾಡ್ತೀನಿ, ತೋರಿಸ್ತೀನಿ. ಸುಸ್ತಾಗೈತೆ ನನಗೆ ಅಷ್ಟೇ ಗೈಸ್. ಈಗ ಪೂಜೆ ಮಾಡ್ತೀನಿ, ಬನ್ನಿ ಪೂಜೆ ಮಾಡೋದನ್ನ ತೋರಿಸ್ತೀನಿ. ಗೈಸ್, ಬೇವು ಬೆಲ್ಲ ಇಲ್ಲಿದೆ. ಈಗ ಪೂಜೆ ಆಯಿತು, ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕು. ಗೈಸ್, ಇದು ವಿಲೇದೆಲೆ ಗಿಡ. ಇದು ನಮ್ಮ ಮನೇಲಿ ಹೊಸ ತುಳಸಿ ಕಟ್ಟೆ ತಂದಿದ್ದೀವಲ್ಲ, ಇನ್ನೂ ಉಣಿಲ್ಲ, ಅದು ಉಣ್ಬೇಕು. ಬಟ್ಟೆ ಇಕ್ಕಿದ್ದೀನಿ ಸುಮ್ಮನೆ. ಸೊ ಗೈಸ್, ಈಗ ನಾನು ರೆಡಿ ಆದೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೋ. ಯಾಕೆ ಅವರು ಸಮಾಧಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಆನ್ ದ ವೇ. ಸೊ ಈಗ ನಾನು ಮತ್ತು ನಮ್ಮನ್ನ ಇಬ್ಬರು ದೇವಸ್ಥಾನಕ್ಕೆ ಹೋಗಬೇಕು ಅಷ್ಟೇ ಗೈಸ್. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಇದು ನಮ್ಮ ತಾತ ಆ್ಯಂಡ್ ಇದು ನಮ್ಮ ಚಿಕ್ಕಜ್ಜಿ. ಇವರಿಬ್ರಿಗೂ ಹೋಗಿ ಊರಲ್ಲಿ ಪೂಜೆ ಮಾಡ್ಕೊಂಡು ಬಂದರು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಆ್ಯಂಡ್ ಮುಂಚೆ ವ್ಲಾಗಲ್ಲಿ ಹೇಳಿದ್ದೀನಿ, ಮುಂಚೆ ಕ್ಲಿಪ್ಪಿಂಗ್ಸಲ್ಲಿ ನಾನು ದೇವಸ್ಥಾನದಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಫೋಟೋಸ್ ಇಟ್ಕೊಂಡಿದ್ದೀನಿ, ಫೋಟೋಸ್ ನಿಮಗೆ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಅಷ್ಟೇ ಗೈಸ್, ಇದು ಯುಗಾದಿ ವ್ಲಾಗ್ ಆಗಿತ್ತು. ಮತ್ತು ನಿಮಗೆ ಮಿನಿ ವ್ಲಾಗ್ ಏನಾದರೂ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಚೆಕ್ಔಟ್ ಮಾಡಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಕೀಪ್ ಸಪೋರ್ಟಿಂಗ್.